ಕೊಟ್ಟಿದ್ದೇವೆ. ಈಗ ನಮ್ಮ ಸಮಾಜದ ಹಿರಿಯರು, ನಮ್ಮೆಲ್ಲರಿಗೆ ಮಾರ್ಗದರ್ಶಕರು, ನಿಮ್ಮೆಲ್ಲರಿಗೆ ಇವತ್ತು ಉದ್ದೇಶಿಸಿ ಮಾತನಾಡಿದ್ದಾರೆ. ಜೊತೆಗೆ ನಮ್ಮ ನಾಯಕರು, ಈ ರಾಜ್ಯದ ಸಿದ್ದರಾಮಯ್ಯ ನಂತರ ಯಾರು ಅದಾರಂದ್ರೆ ಅದು ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರನ್ನ ಅವರು ಕೂಡ ಬಂದಿದ್ದಾರೆ. ಇನ್ನೂರು ನಮ್ಮ ಹಿರಿಯರು ಮಾರ್ಗದರ್ಶಕರು ಸನ್ಮಾನ್ಯ ಜಬ್ಬಾರ್ ಸಾಹೇಬರು ಬಂದಿದ್ದಾರೆ. ನನ್ನ ಸಹೋದರರು, ಡೆಪ್ಟಿ ಸ್ಪೀಕರ್, ನನ್ನ ಕಷ್ಟದಲ್ಲಿ ನನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿ ಧೈರ್ಯ ತುಂಬುವಂತ ಒಬ್ಬ ನನ್ನ ಆತ್ಮೀಯರಾದ ರುದ್ರಪ್ಪ ಲಮಾಣಿ ಸಾಹೇಬರು, ಇಸ್ಮಾಯಿಲ್ ಸಾಹೇಬರು ಕನ್ನಡಗಾರ್ ಅವರು, ನಮ್ಮ ಅಭ್ಯರ್ಥಿ ಯಸೀರ್ ಪಠಾಣ್ ಅವರು ಮತ್ತು ಎಲ್ಲರೂ. ಸಮಯ ಬಹಳ ಆಗಿದೆ, ಸಾಹೇಬರು ಏರ್ಪೋರ್ಟ್ ಹೋಗಬೇಕಾಗಿದೆ, ಹೆಚ್ಚಿಗೆ ಮಾತನಾಡಿದೆ. ಇವತ್ತು ನಾನು ಸನ್ಮಾನ್ಯ ನಸೀರ್ ಅಹಮದ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ಜಬ್ಬಾರ್ ಸಾಹೇಬರು ಮತ್ತು ಹಿಂಡೇಸಗಿರಿ ಸಾಹೇಬರು ಅವರು ಬರಬೇಕಾಗಿತ್ತು, ಬೇರೆ ಕಾರಣದಿಂದ ಬಂದಿಲ್ಲ. ಅವರು ಇವತ್ತು ಬೆಳಿಗ್ಗೆ ತೀರ್ಮಾನ ಮಾಡಿದ್ರು, ಇಲ್ಲ ಖಾದ್ರಿ ಫಾಲೋವರ್ಸ್ಗೆ ನಾವು ಎಲ್ಲರೂ ಭೇಟಿ ಆಗ್ಬೇಕು ಅಂತೇಳಿ. ನನ್ ಕೇಳಿದ್ರು, ಖಾದ್ರಿ ಎಷ್ಟು ಹೊತ್ತು ಬೇಕು ನಿನಗೆ ಫಾಲೋವರ್ಸ್ ಸೇರ್ಸಾಕಂದ್ ನಾನು ಅರ್ಧ ತಾಸು ಕೊಡ್ರಿ ಸರ್, ನಾನು ಸೇರಿಸ್ತೀನಿ. ನಾವು 2:30 ಗಂಟೆಗೆ ಹೇಳಿವಿ, 4 ಗಂಟೆಗೆ ನೀವು ಸೇರಿದ್ದೀರಿ. ನನಗೆ ಬಹಳ ಹೆಮ್ಮೆ ಇದೆ. ನೀವೆಲ್ಲರೂ ಈಗ ನಮ್ಮ ಹಿರಿಯರಾಗಿರ್ತಕ್ಕಂಥ ನಸೀರ್ ಅಹಮದ್ ಸಾಹೇಬರು ನಮ್ಮ ರಾಜ್ಯದ ಒಬ್ಬ ಧೀಮಂತ ನಾಯಕರು. ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ನಮ್ಮ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬರು ಮಾತು ಕೊಟ್ಟು ಬಂದಿದ್ದಾರೆ. ಖಾದ್ರಿ ಸಿದ್ದರಾಮಯ್ಯ ಸಲುವಾಗಿ ಕೆಲಸ ಮಾಡ್ತಾನೆ, ಡಿ.ಕೆ. ಶಿವಕುಮಾರ್ ಸಲುವಾಗಿ ಕೆಲಸ ಮಾಡ್ತಾನೆ, ಜಮೀರ್ ಅಹಮದ್ ಸಲುವಾಗಿ ಕೆಲಸ ಮಾಡ್ತಾನೆ, ಅದರಲ್ಲಿ ಯಾರು ಮಾತಿಲ್ಲ ಅಂತ ಹೇಳಿ. ಹಾಗಾಗಿ ಕೊನೆಯದಾಗಿ ನಾನು ಹೇಳ್ದೆ, ನನ್ನ ಕಾರ್ಯಕರ್ತರ ಕೊನೆ ಅಂತ ಹೇಳಿ ಹೇಳಿದ್ದೆ. ಆದ್ರೆ ನೀವು ನನ್ನ ಜೊತೆ ನಿಂತ್ರಿ, ನೀವು ಎಲ್ಲ ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತು ನಾ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ತೇನೆ, ಹೆಚ್ಚಿಗೆ ಮಾತಾಡೋದಿಲ್ಲ. ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಪಕ್ಷ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಅದೀವಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿ ಜಮೀರ್ ಅಹಮದ್ ಸಾಹೇಬ್ರ ಗಾಡಿ ನಿಲ್ಲಿಸಿ ಆರೆ ಅಂತ ಹೇಳಿ ಮತ್ತೆ ತನ್ನ ಬಾಯಿ ಅಂತ ನಿಮ್ ಬಾಯಿ ಹಾಕ್ತಾರೆ. ಅದೇ ಬಿಜೆಪಿ ಕಾರ್ಯಕರ್ತರು ಅವ ಯಾಕೆ ಮಾಡ್ತಾರೆ, ಗ್ಲಾಸ್ ಎಸ್ಕೊಂಡು ಹೋಗ್ತಾರೆ. ಅದಕ್ಕೆ ಹಸ್ತದ ಚಿನ್ನದ ಅಡಿಯಲ್ಲಿ ಇರ್ತಕ್ಕಂಥವ್ರು ನಾವು ಶಿಸ್ತುಬದ್ಧಾಗಿ ನಮ್ಮ ಪಕ್ಷ ಏನ್ ಹೇಳ್ತದೆ ಅದು ಮಾಡೋಣ. ಯಸೀರ್ ಪಠಾಣ್ ನಮ್ಮ ಅಭ್ಯರ್ಥಿ ಆಗ್ಯಾರ, ಅವ್ರ ಆಶೀರ್ವಾದ ಮಾಡೋಣ. ಆದ್ರೆ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ, ನೀವು ನನಗೆ ಕಳೆದ 23 ವರ್ಷದಿಂದ ನನ್ನ ಜೊತೆಯಲ್ಲಿ ಕಷ್ಟದಲ್ಲಿ ಇದ್ದೀರಿ. ನಾನು ನಿಮ್ಗೆ ಕಳ್ಕೊಳ್ಳಿಕ್ಕೆ ತಾರಿಲ್ಲ. ನನ್ನ ದೇಹದಲ್ಲಿ ಎಲ್ಲಿವರೆಗೆ ಜೀವ ಇರ್ತೈತಿ ಅಲ್ಲಿವರೆಗೆ ನಾನು ಅಜಿಂಪೀರ್ ಖಾದ್ರಿ ನಿಮ್ಮವನೇ. ಆದ್ರೆ ನೀವು ಬಹಳ ಕಷ್ಟ ಉಂಡಿದಿರಿ, ನೋವು ಉಂಡಿದಿರಿ. ಅಧಿಕಾರದ ವಿರುದ್ಧ ನಾವು ಎಸೀವಿ. ಒಬ್ಬ ಬಸವರಾಜ ಬೊಮ್ಮಾಯಿ ಈ ರಾಜ್ಯದಲ್ಲಿ ಕೃಷಿ ಮಂತ್ರಿ, ನೀರಾವರಿ ಸಚಿವರಾಗಿ ಈ ಕ್ಷೇತ್ರದಲ್ಲಿ ಇದ್ರು, ಗೃಹ ಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು. ನಮ್ಮ ಮೇಲೆ ಬಹಳಷ್ಟು ದಬ್ಬಾಳಿಕೆ ಆಯಿತು. ನಾವು ಯಾರು ಹೆದರಿಲ್ಲ. ಈ ಕೆಲವರು ನಿಮ್ಮ ಮನಸ್ಸಿನಾಗ ಇದೆ ಸ್ವಲ್ಪ, ಎಲ್ಲಿ ಒಂದು ಕಡೆ ಒಂದು ಟಕ 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 ಅನ್ಸ್ತಾಕತ್ತಿದೆ. ಯಸೀರ್ ಪಠಾಣ್ MLA ಆದ್ಕೊಳ್ಳಿ ಏನಾಗುತ್ತೆ ನೋಡ್ರಿ, ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿ ನಮ್ಗೆ ಏನ್ ಮಾಡಿಲ್ಲ. ಯಸೀರ್ ಪಠಾಣ್ ನಮ್ಗೇನು ನಮ್ಮ ಹುಲಿ ಅದಾವಿಲ್ಲ. ಇಲ್ಲಿ ಹೋಗೋನು ಚಾಮರಾಜಪೇಟ್ನಾಗ ವೋಟರ್ ID ಮಾಡಿ ಅಲ್ಲೇ ಇದ್ಬಿಡೋಣ, ಇಲ್ಲಿ ವರ್ಗಾವಣೆ ಮಾಡ್ಕೊಂಡು ಹೋಗ್ಬಿಡೋಣ ಆ ಕಡೆ. ಮತ್ತೆ ಅಲ್ಲಿ ಮನಿನೂ ಕೊಡ್ತಾರ, ಊಟನೂ ಕೊಡ್ತಾರೆ, ಬಿರಿಯಾನಿನೂ ಕೊಡ್ತಾರೆ, ಮತ್ತೆ ಇದು ಸಿಗ್ತೈತಿ. ಮತ್ತೇನ್ ಮಾಡೋದೈತಿ? ಇಲ್ಲಿ ಹತ್ರ ಏನಾಗಲ್ಲ. ನಾನು ನಿಮ್ಗೆ ವಿಶ್ವಾಸ ಮೂಡಿಸ್ತೀನಿ. ನಾಳೆಯಿಂದ ನಮ್ಮ ಬೂತ್ ನಲ್ಲಿ ನೀವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರು ಅಂತ ಹೇಳಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಲಿ. ಪಠಾಣ್ ಫಾಲೋವರ್ಸ್ ಕರೆದಿಲ್ಲ, BC ಪಾಟೀಲ್ ಕರೆದಿಲ್ಲ, MJ ಮುಲ್ಲಾ ಕರೆದಿಲ್ಲ. ನಮ್ಮ ಊರಾಗ 4 ಮಂದಿ ತಗೊಂಡು ಅಡ್ಡಾಡಕತ್ತಂದ್ರೆ ನಮ್ಗೆ ಕೇಳಿಲ್ಲ ಅಂತ ಹೇಳಿ ನಮ್ ಜೊತೆ ನಮ್ಮ ಹುಲಿ ಬಂಗಾರದ ಜಿಂಕ್ ಐತಿ. ಎಷ್ಟೆಷ್ಟು ತೊಲಿ ಬಂಗಾರ ಬೇಕು 13 ತಾರೀಕಿನ ತಕೊಂಡು 13 ತಾರೀಕಿನ ಮೊದಲು ಕೊಡ್ಲಿಕ್ಕೆ ಆಗೋದಿಲ್ಲ. ಚುನಾವಣೆ ನೀತಿ ಸಂಹಿತೆ ಇದೆ. ನಾನು ಈ ಸಂದರ್ಭದಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. ನಿಮ್ಮ ಪ್ರೀತಿ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಎಂದಿಗೂ ನಾನು ಅದು ನಿಮ್ಗೆ ಅದರಲ್ಲಿ ಯಾವುದೇ ಸಂದೇಹನ ಇಲ್ಲ. ನಾನು ನಿಮ್ ಜೊತೆಲಿ ಇರ್ತೀನಿ. ನನ್ನ ಜೀವ ಒತ್ತಿಟ್ಟಾದ್ರೂ ನಾನು ನಿಮ್ ಜೊತೆಲಿ ಇರ್ತೀನಿ. ಅಂತ ಸಂದರ್ಭ ಬರೋದಿಲ್ಲ. ನಮ್ಮ ಹುಲಿ ನಮ್ ಜೊತೆ ಇದೆ. ನಮ್ಮ ಹುಲಿ ಇರೋವರೆಗೆ ಯಾರು ಭಯ ಪಡುವಂತದ್ದು ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಎಲ್ಲರೂ ಒಟ್ಟಿಗೆ ಆಗಿ, ಅವ್ರು ಇವರಂದೇ ನಮ್ಮ ಪಕ್ಷದ ಯಾರೋ ಇರ್ಲಿ ಎಲ್ಲರೂ ಒಟ್ಟಿಗೆಯಾಗಿ ಕೆಲಸ ಮಾಡಬೇಕು. ನಿಮ್ಮ ಕೆಲಸಕ್ಕೆ ಬಹುಮಾನ ಕೊಡೋದು ಜಮೀರ್ ಅಹಮದ್ ಸಾಹೇಬರು ರೆಡಿ ಅದ. ನಿಮ್ಮ ಕೆಲಸಕ್ಕೆ ಬಹುಮಾನ. ನಾನು 23 ವರ್ಷ ಕೆಲಸ ಮಾಡಿದ್ದೀನಿ. ನೀವು ನನ್ನ ಜೊತೆ ಇದ್ದೀರಿ. ನನಗೆ ಏನ್ ಬೇಡ, ನನ್ನ ಕಾರ್ಯಕರ್ತರಿಗೆ ನೀವು ಕೊಟ್ಟರೆ ಸಾಕು. ನಾನು ಸಮಾಧಾನ ಇರ್ತೀನಿ.
ನಿಮ್ ಕೆಲಸಕ್ಕೆ ಬಹುಮಾನ ಕೊಡುವಂತದ್ದು ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರು, ನಸೀರ್ ಸಾಹೇಬರು, ಜಬ್ಬಾರ್ ಸಾಹೇಬರು ರೆಡಿ ಇದ್ದಾರೆ. ಹಾಗಾಗಿ ನಾ ಹೆಚ್ಚಿಗೆ ಮಾತಾಡೋದಿಲ್ಲ, ಸಮಯ ಬಹಳ ಆಗಿದೆ. ನಿಮ್ ಕೈ ಮುಗಿದು ಕೇಳ್ಕೊಂತೇನೆ, ಯಾರು ಪಕ್ಷದ ಅಭ್ಯರ್ಥಿ ವಿರುದ್ಧ ಏನು ಮಾತಾಡ್ತಕ್ಕದ್ದಲ್ಲ. ಪಠಾನ್ ನನಗೆ ಜೋಡೆತ್ತಂದ್ರು, ಶಿಖರದಾಗ ಜೋಡೆತ್ತಲ್ಲ. ನಾನು ಗುರು, ಅವ ಶಿಷ್ಯ, ಹುಡುಗರು ದರ್ಗಾದ ಭಕ್ತ. ಆ ಪಠಾನ್ ಏನಾದ್ರೆ ನಿಮ್ಗೆ ನೋವು ಮಾಡಿದ್ರೆ ಮೊದಲನೇ ವ್ಯಕ್ತಿ ಸಾಹೇಬ್ರು ಕೈ ಬಿಡ್ತಾರೆ, ಜಬ್ಬಾರ್ ಸಾಹೇಬ್ ಕೈ ಬಿಡ್ತಾರೆ, ಜಮೀರ್ ಸಾಹೇಬ್ ಕೈ ಬಿಡ್ತಾರೆ. ದಾದಾ ನೀನು ನನಗೆ ಬರೋಬರಿ ಮಾಡ್ಬೇಕು ನೋಡಪ್ಪ, ಕೈ ಅಂತ ಹೇಳಲ್ಲ. ಎಲ್ಲಾರು ಹೋಗಿ ಹಾವೇರಿಯಾಗ ದಾದಾನ್ ಮನಿ ಮುಂದೆ ಕುಂತು JCB ತಗೊಂಡು ಕೆಡೋ ಬಂದ್ಬಿಡು, ಅಲ್ಲೇ ಲಗತ್ನಾಗ ಸಿಗ್ತದೆ. ಹಾಗಾಗಿ ದಯಮಾಡಿ ನನ್ನ ಹೆಸರಿಗೆ ಎಲ್ಲೇ ಕಪ್ಪು ಚಿಕ್ಕೆ ಕೂರ್ಬಾರ್ದು. ನಿಮ್ ಕೈ ಮುಗಿದು ಕೇಳ್ತೇನೆ, ಅಜಿಂಪೀರ್ ಖಾದ್ರಿ ಕಾರ್ಯಕರ್ತರು ಯಾರ ಬಗ್ಗೆ ಹೇಳಿಲ್ಲ, ಕಾಂಗ್ರೆಸ್ಗೆ ಮಾಡ್ಯಾರ ಅನ್ನೋಂತ ಅದೊಂದು ಕೆಲಸ ನೀವು ಮಾಡಿ. ಇನ್ಮೇಲೆ ನಾನು ನಿಮ್ಗೆ ಏನು ಕೇಳೋದಿಲ್ಲ. ಎಲ್ಲರೂ ಕೈ ಎಬ್ಬಸ್ರಿ, ಕೈ ಎಬ್ಬಸ್ರಿ. ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಜಮೀರ್ ಅಹಮದ್ ಸಾಹೇಬ್ರಿಗೆ, ನಸೀರ್ ಅಹಮದ್ ಸಾಹೇಬ್ರಿಗೆ, ಜಬ್ಬಾರ್ ಸಾಹೇಬ್ರಿಗೆ, ಪಠಾನ್ಗೆ, ನಿಮ್ಗೆ ಕೂಡ್ರಿ ಸಾಹೇಬ್ರು ಮಾತಾಡ್ಬೇಕು. ದಯಮಾಡಿ ಮಳೆ ಬರ್ತಾ ಇದೆ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಈಗಲಿಂದ ಹೋಗಿ ರಾತ್ರಿಯಿಂದ ನೀವು ಕೆಲಸ ಪ್ರಾರಂಭ ಮಾಡ್ರಿ. ಕೆಲಸ ಪ್ರಾರಂಭ ಮಾಡ್ರಿ. ಸಾಹೇಬ್ರು ಹೇಳ್ತಿದ್ರು, ನಸೀರ್ ಅಹಮದ್ ಸಾಹೇಬ್ರು ಹೇಳ್ತಿದ್ರು, ಖಾದ್ರಿ ನಿಮ್ ಮನೆಗೆ ಹೋದಾಗ ಮನೆ ಗಲಾಟೆ ಮಾಡ್ತಾರೇನಪ್ಪ ಅಂತ ಹೇಳಿ. ಸರ್, ಮೊನ್ನೆದಿದ್ದು ಸಿಟ್ಟು ಪೂರಾ ನೀವು ಇಳಿಸ್ಬಿಟ್ರಿ. ನೀವು ಜಮೀರ್ ಅಹಮದ್ ಸಾಹೇಬ್ರು ಪೂರಾ ಸಿಟ್ಟು ಇಳಿಸಿ ಕೋಲ್ಡ್ ಡ್ರಿಂಕ್ಸ್ ಮಾಡಿಬಿಟ್ರಿ ಅವ್ರಿಗೆ. ಈ ಕೋಲ್ಡ್ ಡ್ರಿಂಕ್ಸ್ ಕೊಡ್ತಾರ ಅಂತ ಹೇಳಿದಾಗ ಬಹಳ ಖುಷಿಲಿ ಸಂತೋಷದಿಂದ ಬಂದಾರ. ಮತ್ ಜಬ್ಬಾರ್ ಸಾಹೇಬ್ರು ಇನ್ನೊಂದು 4 ದಿವಸ ಬಿಟ್ಟು ಹೋಗೋಣ ಏನಂದ್ರೆ ಇಸ್ಮಾಯಿಲ್ ತಮಟಿಗಾರ ಖಾದ್ರಿ ಗದ್ಮ ತಂಡಿಸ್ಕಿರ್ತಜಿ ಅಂದ್ರು ಅವರು. ಹಾಗಾಗಿ ಈ ತರ ಏನಿಲ್ಲ, ದೊಡ್ಡ ಮನಸ್ಸು ನಿಮ್ದು. 23 ವರ್ಷ ಅಧಿಕಾರದ ವಿರುದ್ಧ ಚುಮ್ಮುರಿ ಮೇಲೆ ನಾವು ಸಂಘಟನೆ ಮಾಡಿವಿ ಸರ್. ಪಾರ್ಟಿಯಲ್ಲಿ ಪಕ್ಷ ಉಳಿಸಿವಿ. ನನ್ನ ಸಹೋದರ ಅಂತ ಹೇಳಿ ಅವ್ರ ಜೊತೆ ಇದೀನಿ. ಅವರು ನಮ್ಮ ತಮ್ಮ ಅಣ್ಣ ಅಂತ ಹೇಳಿ ನನಗೆ ಜೋಪಾನ ಮಾಡ್ಯಾರ ಸರ್. ಎಲ್ಲಾ ಬಡವರು ಸರ್ ಇವರೆಲ್ಲ ಯಾರು ಶ್ರೀಮಂತರಲ್ಲ, ಇವ್ರಿಗೆ ಆಸ್ತಿ ಇಲ್ಲ, ಮನೆ ಇಲ್ಲ. ಆದ್ರೆ ಅಲ್ಲಿ ಹೋಲ್ಸೇಲ್ ಅಂಗಡಿ ನೋಟಿನ ಬಂಡಲ್ ಇಟ್ಟರು ಹೊಳ್ಳಿ ನೋಡಿಲ್ಲ ಸರ್. ಇವರು ಅಜಿಂಪೀರ್ ಖಾದ್ರಿನ್ ಅಂದಾರೆ, ಕಾಂಗ್ರೆಸ್ ಅಂದಾರೆ. ಹಾಗಾಗಿ ತಾವು ಇನ್ನೂ ಎಷ್ಟು ನಮ್ಮ ಪರೀಕ್ಷೆ ಮಾಡ್ತೀರಿ ಮಾಡಿ ಸರ್. ಎಲ್ಲಾ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವಿ. 13ನೇ ತಾರೀಕು ದಿವಸ ಓಟ್ ಹಾಕಿ 23ನೇ ತಾರೀಕು ಪರೀಕ್ಷೆ ರ್ಯಾಂಕ್ ಹೊಡಿತೀವಿ ಅಂತೇಳಿ ನಾನು ಮಾತು ಕೊಡ್ತೇನೆ. ಆದ್ರೆ ತಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಮನಸ್ಸಿನಿಂದ ಕೆಲಸ ಮಾಡಬೇಕು. ನನ್ನ ಮರ್ಯಾದೆ ಪ್ರಶ್ನೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನ್ನ ಕೈ ಹಿಡಿದು, ಜಮೀರ್ ಸಾಹೇಬರು, ನಸೀರ್ ಸಾಹೇಬರು ಕೈ ಹಿಡಿದು, ಹೆಂಗ್ ಖಾದ್ರಿ ನೀ ಮಾತು ಕೊಡಪ್ಪ, ನೀ ನನ್ನ ಶಿಷ್ಯ, ಖಾದ್ರಿ ನೋಡಪ್ಪ ಇದಾಗ್ಬೇಕು, ನಮ್ ಮೆಜಾರಿಟಿ ಇದೆ. ಆದ್ರೆ ಈ ಸೀಟ್ ಸೋತ್ ಬಂದ್ರೆ ಬಿಜೆಪಿ ಒಂದು ಬಂಡವಾಳ ಕೊಡ್ತೈತಿ. ಸಿದ್ದರಾಮಯ್ಯ ಜನಪ್ರಿಯತೆ ಕುಸಿದಿದೆ ರಾಜ್ಯದಾಗ ಅಂತಾರ ಅವ್ರು ಬಿಜೆಪಿ ಅವರು. ಬಂಡಲ್ ನನ್ನ ಮಕ್ಕಳು 3 ಸೀಟ್ ಸೋತಾವು. ಸಿದ್ದರಾಮಯ್ಯ ಜನಪ್ರಿಯತೆ ಕಡಿಮೆ ಆಗೈತಿ. ಶಿಗಾದಾಗ ಸೋತೈತಿ. ಕುರುಬರದಾರ್, ಮುಸಲ್ಮಾನರದಾರ್, ಶೋಷಿತರದಾರ್, ಲಿಂಗಾಯತ ಎಲ್ಲಾ ಮರಾಠ, ಜೈನರು ಎಲ್ಲಾ ಖಾದ್ರಿ ಜೊತೆ ಅದಾರ. ಏನ್ ಮಾಡ್ದ ಖಾದ್ರಿ ಅಂದಂಗ ಆಕೈತಿ. ಆಗ ಖಾದ್ರಿ ಏನ್ ಮಾಡ್ದ ಅಂತ ತೋರ್ಸ್ಕೊಡಕ್ ಏನ್ ಮಾಡ್ಬೇಕು? ಖಾದ್ರಿ ಶಕ್ತಿ ಐತಿ ಅಂತ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಜಮೀರ್ ಅಹಮದ್ ಸಾಹೇಬ್ರು ಕ್ಯಾನ್ವಾಸ್ ಮಾಡಿ ಹೋಗ್ಯಾರಂದ್ರೆ ಏನ್ ಮಾಡ್ಬೇಕು? ಜಾರಕಿಹೊಳಿ ಸಾಹೇಬ್ರು ಕ್ಯಾನ್ವಾಸ್ ಮಾಡಕತ್ತಂದ್ರೆ ಏನ್ ಮಾಡ್ಬೇಕು? ನಸೀರ್ ಸಾಹೇಬ್ರು ಬಂದಾರ, ಹಿರಿಯರು ಎಲ್ಲ ಬಾಳ್ ಬಿಜಿ ಅವರು ಬಿಟ್ಟು ಆದ್ರೂ ಶಿಗ್ಗಾಂವದಲ್ಲಿ ಎಲ್ಲ ಮಾಡ್ಬೇಕು. ಕೈ ಎತ್ತಿ ಹೇಳ್ರಿ, ಇನ್ನೊಮ್ಮೆ ಹೇಳ್ರಿ, ಕೈ ಎತ್ತಿ ಹೇಳ್ರಿ. ಎಲ್ಲರೂ ಕಾಂಗ್ರೆಸ್ ವೋಟ್ ಹಾಕ್ತಿವಿ ಅಂತ ಹೇಳಿ ಇದೆಲ್ಲ ಆಗ್ಬೇಕು. ಯಾರು ಬೂತ್ ನಲ್ಲಿ ನೋಡ್ರಿ, ನಾವ ಕ್ಯಾಂಡಿಡೇಟ್, ನಾವ ಖಾದ್ರಿ, ನಾವ ಜಮೀರ್ ಅಹಮದ್, ನಾವ ಸಿದ್ದರಾಮಯ್ಯ, ನಾವ ಪಠಾಣ್, ನಾವ ನಸೀರ್ ಸಾಹೇಬ್ರು, ನಾವ ಹಸ್ತ, ನಮ್ ಜಾತಿನ ಕಾಂಗ್ರೆಸ್, ನಮ್ ಗುರುತ ಹಸ್ತ, ಎಲ್ಲ ನಾವು ಒಂದೇ ಅಂತ ಹೇಳಿ ನೀವು ಕೆಲಸ ಮಾಡ್ರಪ್ಪ. ಕೈ ಮುಗಿದು ಕೇಳ್ಕೊಂತೇನೆ, ನಿಮ್ ಮತ್ತೊಮ್ಮೆ ಕೈ ಮುಗಿತೇನೆ. ಒಂದು ನನ್ನ ಹತ್ರ ಇದೆ ಕೊಡ್ಲಿಕ್ಕೆ ನಿಮಗೆ. ನಾನು ದುವಾ ಮಾಡ್ತೀನಿ, ದರ್ಗಾದಾಗ ದುವಾ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತ ಶಕ್ತಿ ಹಜರತ್ ಶೇಖ್ ಖಾದ್ರಿ ನೀಡ್ಲಿ. ನಿಮ್ಮ ವಯಸ್ಸಿನಾಗ ಹಜರತ್ ಶೇಖ್ ಖಾದ್ರಿ ಆಶೀರ್ವಾದ ಆಗ್ಲಿ. 100 ವರ್ಷ ನೀವು ಬದುಕಲಿ. ನಿಮ್ಗೆ ಯಾವ್ದು ರೋಗ ರುಜಿನ ಬರಬಾರ್ದು. ನೀವು ಒಳ್ಳೆ ವ್ಯಕ್ತಿಯಾಗಿ ಮತ್ತು ನಿಮ್ಮ ಆರೋಗ್ಯ ಕಾಪಾಡುವಂತ ದುವಾ ಮಾಡ್ಲಿಕ್ಕೆ ಅಷ್ಟೇ ನನ್ನ ಹತ್ರ ಇದೆ. ನಾ ಬಹಳ ಸಂದರ್ಭದಾಗ ನನ್ನ ಹತ್ರ ದುಡ್ಡಿಲ್ಲ, ಹಜರತ್ ಶೇಖ್ ಖಾದ್ರಿ ಅಂಗಾರಿ ಇದೆ, ಹಜರತ್ ಶೇಖ್ ಖಾದ್ರಿ ಉದಿ ಇದೆ, ಇದಕ್ಕೆ ಓಟ್ ಹಾಕಿರಿ ಅಂದಾಗ ನೀವು ಹಾಕಿರಿ. ಇದೊಮ್ಮೆ ಜಮೀರ್ ಅಹಮದ್ ಸಾಹೇಬ್ರಿಗೆ ಅವ್ರು ಬಂದಾರ ಶಿಗ್ಗಾಂವ್ ಕ್ಷೇತ್ರ ಜವಾಬ್ದಾರಿ ಕೊಟ್ಟರು ಸಿದ್ದರಾಮಯ್ಯವರು. ಗೆಲ್ಲಿಸ್ಕೊಂಡೇ ಬರ್ತೀನಿ ನನ್ನ ಖಾದ್ರಿ ಜೊತೆ ಅಂತ ಹೇಳ್ಯಾರ. ಆ ಮರ್ಯಾದೆ ಉಳಿಸ್ರಪ್ಪ, ನಿಮ್ ಕೈ ಕೇಳ್ಕೊಡ್ತೇನೆ. ದಯಮಾಡಿ ಉಳಿಸ್ತಿರಲ್ಲ, ಎಲ್ಲಾರ ಕೈ ಎತ್ತ ಹೇಳಿ. ಜಮೀರ್ ಅಹಮದ್ ಸಾಹೇಬ್ರು ಮಾತಾಡ್ತಾರೆ.